ಅವರಿಗೆ ಈ ತರ ನೋಟಿಸ್ ಕೊಟ್ಟು 10-20 ಲಕ್ಷ 50 ಲಕ್ಷದವರೆಗೆ ಕೆಲವರಿಗೆ ನೋಟಿಸ್ ಹೋಗಿದೆ. ಈ ನೋಟಿಸ್ ಇದರಿಂದ ಲಾಭ ಪಡ್ಕೊಳ್ಳೇ ಇಲ್ಲ. ಅಖಿಲ ಕನ್ನಡ ಕಾಂಡಿಮೆಂಟ್ಸ್ ಬೇಕರಿ ಸಂಘದಿಂದ ಸಂಪೂರ್ಣ ಬೆಂಬಲ. ಇದರಲ್ಲಿ ಮುಂದೆ ಎಲ್ಲಿವರೆಗೆ ಹೋಗಿ ನಿಲ್ಲುತ್ತೋ ಅಲ್ಲಿವರೆಗೂ ಕೂಡ. ಸರ್ ನಮಸ್ತೆ. ಈಗ ಕಾಂಡಿಮೆಂಟ್ಸು ಬೇಕರಿ ಮತ್ತು ಸಣ್ಣ ಉದ್ಯಮಿದಾರರಿಗೆ ಸಂಘದ ವತಿಯಿಂದ ನಾನು ಚಂದ್ರಶೇಖರ್ ಶೆಟ್ಟಿ ಮಾತಾಡೋದು. ಈ ಅಂಗಡಿಗಳಿಗೆಲ್ಲ ಕೆಲವೊಂದು ಈ GST ನೋಟಿಸ್ಗಳು ತುಂಬ ಕಡೆ ಕೊಟ್ಟಿದ್ದಾರೆ. ಅವರಿಗೆ ಏನೂ ಗೊತ್ತಿಲ್ಲದ ಥರ ಕೊಟ್ಟಿದ್ದಾರೆ. ಅವರು ಮಾಡುವಂಥ ವ್ಯಾಪಾರ ಏನು ಗೊತ್ತಿಲ್ಲ ಅವರಿಗೆ. ಅವ್ರು ಮಾಡ್ತಿರೋದು ಬನ್ನು, ಬ್ರೆಡ್ಡು, ಬಾಳೆಹಣ್ಣು ಈ ಥರ ಎಲ್ಲ, ಬಿಸ್ಕಿಟು ಈ ಥರ ಎಲ್ಲ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಅದು ಬೆಳಿಗ್ಗೆ ಓಪನ್ ಮಾಡಿದ್ರೆ ಸಂಜೆ 10 ಗಂಟೆವರೆಗೆ ಗಂಡ ಹೆಂಡತಿ ನಿಂತ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ. ಮತ್ತು ಅವರಿಗೆ ಬಿಲ್ಡಿಂಗ್ ಓನರ್ ಸಮಸ್ಯೆ ಒಂದು, ಈ ಕಡೆ ಮನೆ ಓನರ್ಗಳು ಸಮಸ್ಯೆ, ಆಮೇಲೆ ಸ್ಕೂಲಿಂದ ಸಮಸ್ಯೆ, ಬೇಕಾದಷ್ಟು ಸಮಸ್ಯೆಗಳಿದೆ. ಇದ್ರ ಬಗ್ಗೆ ಸ್ಪಂದಿಸ್ತಾ ಇಲ್ಲ ಸರ್ಕಾರ. ಅವರಿಗೆ ಈ ಥರ ನೋಟಿಸ್ ಕೊಟ್ಟು 10-20 ಲಕ್ಷ 50 ಲಕ್ಷದವರೆಗೆ ಕೆಲವರಿಗೆ ನೋಟಿಸ್ ಹೋಗಿದೆ. ಈ ನೋಟಿಸ್ ಇದರಿಂದ ಲಾಭ ಪಡ್ಕೊಳ್ಳೇ ಇಲ್ಲ. ಯಾರು ಮಾಲೀಕರು ಒಬ್ಬರು ಪಡ್ಕೊಳ್ಳೆ ಇಷ್ಟೊಂದು ಲಾಭ. ಇದನ್ನು ಹೇಗೆ ಕಟ್ಟುವುದು? ಹೇಗೆ ಈ ನೋಟಿಸ್ ಜೊತೆಗೆ ಒಂದು ವಿಷದ ಬಾಟ್ಲಿ ಜೊತೆ ಕಳಿಸಿದರೆ ಅವರು ಒಂದು ಇದಾಗುತ್ತೆ, ಏನು ಅಂಗಡಿಯವರಿಗೆ ಒಂದು ಮರಣ ಶಾಸನ ಆಗುತ್ತೆ. ಇದನ್ನು ಸರಿಪಡಿಸದೇ ಇದ್ದರೆ ಈಗ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ನಡೆಸುವ ಹೋರಾಟಕ್ಕೆ ನಾವು ಸಂಪೂರ್ಣ 25ನೇ ತಾರೀಕು ಸಂಪೂರ್ಣ ಎಲ್ಲರೂ 25ಕ್ಕೆ ಸಂಪೂರ್ಣ ನಾವೆಲ್ಲ ಬೆಂಬಲ ಕೊಡ್ತೀವಿ. ತಾವೆಲ್ಲರೂ ಇದ್ರ ಜೊತೆ ಕೈ ಜೋಡಿಸ್ಬೇಕು. ನೊಂದವರು ಜನಗಳು ಪ್ರತಿಯೊಂದು ನೊಂದೆ ಬರದೇ ಇದ್ದು ನೋಟಿಸ್ ಬಂದವರು ಕೂಡ ಬರಬೇಕು, ನೋಟಿಸ್ ಬರೆದಿದ್ರು ಕೂಡ ಬರಬೇಕು. ನಮಸ್ತೆ ಸರ್. ಈಗ ಇನ್ನೊಂದು ಎಷ್ಟೆಷ್ಟು ಬಂದಿದ್ದಾವೆ ಆಲ್ಮೋಸ್ಟ್ ನಮ್ಗೆ ಗೊತ್ತಿರೋ ಹಾಗೆ ಸರ್? ನಮಗೆ ಗೊತ್ತಿದ್ದಾಗೆ ಕೆಲವರಿಗೆ 30, 40, 50 ಹೀಗೆ 1 ಕೋಟಿವರೆಗೂ ಬಂದಂಥ ಇದೆ, ದಾಖಲಿದೆ. ಹಾಗಾಗಿ ಇದು ಯಾವಾಗ ಇದನ್ನು ಯಾವ ಥರ ತೀರ್ಪು ತಗೊಳ್ತಾರೋ ಗೊತ್ತಿಲ್ಲ. ಯಾರೂ ಕಟ್ಟಲಿಕ್ಕೆ ಒಬ್ಬರು ಸಾಧ್ಯತೆ ಇಲ್ಲ. ಅಂದರೆ ಸರ್ ಈಗ ಅಷ್ಟೊಂದು ಟ್ರಾನ್ಸಾಕ್ಷನ್ ಆಗಿದೆಯಾ ಅಂತ? ಅಷ್ಟೊಂದು ಟ್ರಾನ್ಸಾಕ್ಷನ್ ಆಗಿದೆಯಾ ಅಂತ? ಇಲ್ಲಪ್ಪ, ಟ್ರಾನ್ಸಾಕ್ಷನ್ ಸಾಧ್ಯತೆಯೇ ಇಲ್ಲ. ಕೆಲವರು ನೋಡಿ ನಮ್ಮಲ್ಲಿ ದುಡ್ಡಿಲ್ಲ, ಅಂಗಡಿಯವ್ರ ಹತ್ರ ಬಂದು 100-200 ರೂಪಾಯಿ ಕೇಳ್ತಾರೆ. 100-200 ರೂಪಾಯಿ ಕೊಡಿ ಸ್ವಾಮಿ, ನನಗೆ ಬಸ್ಸಿಗೆ ಹೋಗೋ ದಾರಿ ಇಲ್ಲ, ಆಟೋಗೆ ಹೋಗೋ ಇದಿಲ್ಲ, ಹಾಸ್ಪಿಟ್ಲಿಗೆ ಹೋಗಬೇಕು. ಕೆಲವರೆಲ್ಲ ಅಕ್ಕಪಕ್ಕದ ಮನೆಯವರು ಕೂಡ ಅಂಗಡಿಯವ್ರ ಹತ್ರ ಬಂದು ಫೋನ್ಪೇ ಮಾಡಿಬಿಟ್ಟು ದುಡ್ಡು ಇಸ್ಕೊಂಡು ಹೋಗ್ತಾರೆ. ಇವರಿಗೆಲ್ಲ ಈ ಮನವರಿಕೆ ಇರಲಿಲ್ಲ. ನಮಗೆ ಟ್ಯಾಕ್ಸ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಇವರಿಗೆ ಏನೂ ಮನವರಿಕೆ ಇಲ್ಲ. ಇವರು ಅಮಾಯಕರು. ಟ್ಯಾಕ್ಸ್ ಅನ್ನೋದು ಏನೂ ಮನವರಿಕೆ ಇದುವರೆಗೂ ಕೊಡಲಿಲ್ಲ. ಏನು ಅಂಗಡಿ ಮುಂಗಟ್ಟವರಿಗೆ ಇದುವರೆಗೂ ಟ್ಯಾಕ್ಸ್ ಮಾಹಿತಿನೇ ಕೊಡಲಿಲ್ಲ. ನೀವೆಲ್ಲ ಇಷ್ಟು ಕಟ್ಟಬೇಕು, GST ಬೇಕು, ಇದು ಬೇಕು. ಪ್ರತಿಯೊಂದು ಐಟಮ್ಸು ನಾವು ನೋಡಿ, ಕೆಲವು ಕೋಲ್ಡ್ ಡ್ರಿಂಕ್ಸ್ ಅದು ಇದು ಹಾಕಿದ್ರೆ GST ಅದರಲ್ಲಿ ಆ್ಯಡ್ ಆಗುತ್ತೆ. ಈ ಬಾಳೆಹಣ್ಣು, ಹಾಲು ಇದರಲ್ಲೆಲ್ಲ ಏನು ಸಿಗುತ್ತೆ ನಮಗೆ? ಪ್ರತಿಯೊಂದು ಎಲ್ಲ ಅದರಲ್ಲೂ ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿ ಇರುವಂಥ ಇವಾಗಲೂ ಕೊರೋನಾ ಬಂದು ಕೆಲವರು ಊರು ಬಿಟ್ಟು ಹೋಗಿದ್ದಾರೆ, ಕೆಲವರು ಸತ್ತು ಹೋಗಿದ್ದಾರೆ. ಅವರು ಈ ಸಾಲ ತಗೊಂಡು ಬಡ್ಡಿ ಕಟ್ಟೋಕ್ಕಾಗಿದೆ, ಕೆಲವರು ಊರು ಬಿಟ್ಟು ಹೋಗಿದ್ದಾರೆ. ಮತ್ತು ಕೆಲವರು ಇದ್ದಾರೆ ಸತ್ತಂಗಿದ್ದಾರೆ. ಆ ಪರಿಸ್ಥಿತಿ ಕೆಲವು ಅಂಗಡಿಯವರಿಗೆ ಇದೆ. ಇದನ್ನು ಯಾರು ಕೇಳುವವರು ಇಲ್ಲ. ಸರ್ಕಾರ ಇದನ್ನು ಬಂದು ಕೇಳ್ತಾ ಇಲ್ಲ. ನಿಮ್ಗೇನು ಸಮಸ್ಯೆ ಹೇಳಿ. ಯಾರೋ ಬಡ್ಡಿ ತಗೊಂಡು ಅವ್ನು ತಲೆ ಮೇಲೆ ಬಂದು ಕೂಗಂತಾನೆ, ಬಡ್ಡಿ ಮೇಲೆ ಇಸ್ಕೊಂಡು. ಯಾರು ದುಡ್ಡಿದ್ದು ಅಂಗಡಿ ಬೆಂಗಳೂರಿಗೆ ಬಂದು ದುಡ್ಡು ಇದು ಅಂಗಡಿ ಇಡಲಿಲ್ಲ. ಇಲ್ಲಿ ಬಂದು ಅವರು ಇವ್ರ ಹತ್ರ ಸಾಲ ಇಸ್ಕೊಂಡು ಚೀಟಿ ಹೋಗಿಟ್ಟು ಅದು ಇದು ಹಾಕ್ಕೊಂಡು ಅದನ್ನು ಎತ್ತಿ ಮಾಡಿದ್ದು ಏನು ಅಂಗಡಿ ಮಾಡ್ಕೊಂಡಿದ್ದಾರೆ. ಆ ಫೈನಾನ್ಸ್ ಕಟ್ಟೋಕ್ಕಾಗಿದೆ. ಎಷ್ಟೋ ಜನ ಒದ್ದಾಡ್ತಿದ್ದಾರೆ, ಎಷ್ಟೋ ಜನ ಊರು ಬಿಟ್ಟು ಹೋಗಿದ್ದಾರೆ. ಅದನ್ನು ಪರಿಹಾರ ಸರ್ಕಾರ ಇದುವರೆಗೂ ಏಕೆ ಓಡಿ ಹೋಗಿದ್ದಾರೆ. ಇದ್ರ ಬಗ್ಗೆ ಏನೂ ಕೇಳಲಿಲ್ಲ. ಈಗ ಏನೋ ಒಂದು ಕಷ್ಟಪಟ್ಟು ಅಂಗಡಿ ಮಾಡ್ತಾಯಿದ್ದಾರೆ. ಅವ್ರನ್ನ ಈ ಥರ ನೋಟಿಸ್ ಎಲ್ಲ ಕೊಟ್ಟು ಇದನ್ನು ಬೆದರಿಕೆ ಮಾಡಿ ಇವರು ಎಲ್ಲಿಂದ ಕಟ್ತಾರೆ? ಹೆಂಗೆ ಉತ್ತರಿಸ್ತಾರೆ? ಇಷ್ಟು ವರ್ಷ, ಒಂದು ವರ್ಷಕ್ಕೆ 40 ಲಕ್ಷ ಲಾಭ ಇದ್ದರೆ TV ರಂಗಣ್ಣವ್ರು ಹೇಳಿದ್ರು, ನಾನು TV ಮಾಧ್ಯಮನ ಬಿಡ್ತೀನಿ, TV ಮಾಧ್ಯಮನ ಬಿಟ್ಟು ನಾನು ಈ ಬಿಸ್ನೆಸ್ ಅಂಗಡಿ ಬೇಕರಿ ಕಾಂಡಿಮೆಂಟ್ಸು ಬೇಕರಿ ಮಾಡ್ತೀನಿ ನಾನು ಅನ್ನೋದು ಹೇಳಿದ್ದಾರೆ. ಇವತ್ತು ಎಷ್ಟೋ ಜನಕ್ಕೆ ಇದು ಭಾಳ ಬೇಸರದ ಸಂಗತಿ. ಕರ್ನಾಟಕದ ಪ್ರತಿಯೊಂದು ಜನಗೂ ಭಾಳ ಬೇಸರದ ಸಂಗತಿ ತಂದಿದೆ. ಅಂದರೆ ಈಗ ಫೋನ್ಪೇ, ಗೂಗಲ್ ಪೇ ಏನಿದೆ ಅದರಿಂದನೇ ಇದೆಲ್ಲ ಆಯ್ತಾ ಅಂತ? 100% ಎಲ್ಲ ಡೀಟೇಲ್ ಗೊತ್ತಾಗಿದ್ದು ಫೋನ್ಪೇಯಿಂದನೇ ಗೊತ್ತಾಗಿದ್ದಂದರೆ ಪ್ರತಿಯೊಂದು ಅವರು ವ್ಯಾಪಾರದಿಂದನೇ ಬಿಸ್ನೆಸ್ ಅಲ್ಲ. ಈ ಥರ ಜನಗಳಿಗೆ ಸೇವೆ ಮಾಡೋದು ಇದೆ. 100-200 ಕೊಡಿ, ನನ್ನ ಹತ್ರ ಬ್ಯಾಂಕಿಗೆ ಹೋಗಲಿ ಇಲ್ಲ, ಅಲ್ಲಿ ATM ಇಲ್ಲ, ಪ್ರಾಬ್ಲಮ್ ಇದೆ,
ಹಾಗೆ ಭಟ್ರೆ ಹೀಗೆ ಭಟ್ರೆ ಅಂದ್ಬಿಟ್ಟು ಇಸ್ಕೊಂಡು ಹೋಗಿದ್ದು ಬೇಕಾದಷ್ಟಿದೆ. ಅಂದರೆ ಯಾರೋ ಒಬ್ರು 5,000 ಕಳಿಸ್ಬಿಟ್ಟು 5,000 ರೂಪಾಯಿ ಇಸ್ಕೊಂಡು ಹೋಗಿರ್ತಾರೆ, ಅದನ್ನು ಕೂಡ ಅದನ್ನು ಮಾಡಿದ್ದಾರೆ. ಅದು ಗೊತ್ತಿರಲಿಲ್ಲ ಜನಗಳಿಗೆ. ಅಂಗಡಿಯವರು ಮುಗ್ದರು, ಅವರೇನು ದೊಡ್ಡ ವಿದ್ಯಾಭ್ಯಾಸ ಕಲಿತು ದೊಡ್ಡ ಅಂಗಡಿ ಇಟ್ಟಾರಲ್ಲ, ಭಾಳ ಇದು ಏನು ವಿದ್ಯಾವಂತರು ಅಲ್ಲ ಅವಿದ್ಯಾವಂತರು ಅಲ್ಲ, ಮಿಡ್ಲು ಫ್ಯಾಮಿಲಿ ಅವರು ಎಲ್ಲ ಅಂಗಡಿ ಬೇಕರಿ ಇಟ್ಟವರೆಲ್ಲ ಮಿಡ್ಲ್ ಫ್ಯಾಮಿಲಿ. ಕೋಟಿದೇಶ್ವರದ್ದು ಯಾರು ಕಾಂಡಿಮೆಂಟ್ಸ್ ಬೇಕರಿ ಮಾಡೋದಿಲ್ಲ. ಅಂದರೆ ಈ ಚಿಕ್ಕ ಪುಟ್ಟ ವ್ಯಾಪಾರ ಮಾಡೋರ ಮೇಲೆ ಯಾಕೆ ಕಣ್ಣು ಅಂತ ಸರ್ಕಾರದ್ದು ಅದು ಏನಂತೇಳಿ ನಮಗೂ ಅದು ಗೊತ್ತಾಗ್ತಾ ಇಲ್ಲ ಸರ್. ಯಾವ ಉದ್ದೇಶಕ್ಕಾಗಿ ಇಟ್ಕೊಂಡು ಇವ್ರಿಗೆ ಮಾಡ್ತಾ ಇದ್ದಾರೆ ಅನ್ನೋದು ನಮಗೂ ಇನ್ನೂ ಮನವರಿಕೆ ನಮಗೂ ಗೊತ್ತಾಗ್ತಾ ಇಲ್ಲ. ನೀವೇನಾದ್ರು ಸರ್ಕಾರದ ಮೊರೆ ಏನಾದ್ರು ಹೋಗಿದ್ರಾ, ಏನು ಅಧಿಕಾರಿಗಳನ್ನ ಮೀಟ್ ಮಾಡೋ ಥರ ಮಾಡಿದ್ರಾ? ಸರ್ಕಾರದ ಅಧಿಕಾರಿ ರವಿಶೆಟ್ಟರ್ ನೇತೃತ್ವದಲ್ಲಿ ಅಧಿಕಾರಿಗಳನ್ನ ಮೀಟ್ ಮಾಡಿದ್ದಾರೆ. ಅವರು ಇನ್ನೂ ಪರಿಶೀಲನೆ ಇದೆ. ಹೌದು, ಇದು ಪರಿಶೀಲನೆ ಇದೆ. 25ನೇ ತಾರೀಕಂತೂ ನಾವು ಇದು ಹೋರಾಟಕ್ಕೆ ನಾವು ಸಂಪೂರ್ಣ ಬೆಂಬಲ, ಯಾವುದು ಅಖಿಲ ಕರ್ನಾಟಕ ಕಾಂಡಿಮೆಂಟ್ಸ್ ಬೇಕರಿ ಸಂಘದಿಂದ ಸಂಪೂರ್ಣ ಬೆಂಬಲ. ಇದರಲ್ಲಿ ಮುಂದೆ ಎಲ್ಲಿವರೆಗೆ ಹೋಗಿ ನಿಲ್ಲುತ್ತೋ ಅಲ್ಲಿವರೆಗೂ ಕೂಡ. ಅವತ್ತೇನು ಬೇಕರಿಗಳೆಲ್ಲ ಓಪನ್ ಆಗಲ್ವಾ? ಯಾವುದೇ ಕಾರಣಕ್ಕೂ ಬೇಕರಿ ಓಪನ್ ಮಾಡಲಿಕ್ಕಿಲ್ಲ, ಹಾಲು ಏನು ಯಾವುದು ಮಾಡಲಿಕ್ಕಿಲ್ಲ. ಎಲ್ಲರೂ ಪಾಲ್ಗೊಳ್ಳಲೇಬೇಕು ಇದು ಪ್ರತಿಭಟನೆಯಲ್ಲಿ. ಯಾಕಂದರೆ ಕೊರೋನಾ ಬಂದಾಗ 2-3 ತಿಂಗಳು ಬಾಗಿಲು ಹಾಕಿದ್ದಾರೆ. ಇದನ್ನು ಸರ್ಕಾರ ಏನೂ ಕೇಳಲಿಲ್ಲ. ಈಗ 2 ದಿವಸ ಎಲ್ಲರಿಗೂ ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ 1 ದಿವಸ ಆದರೂ ಕಡ್ಡಾಯವಾಗಿ ಬಾಗಿಲು ಹಾಕಲೇಬೇಕನ್ನೋದು ನಮ್ಮ ಕಳಕಳಿಯ ಮನವಿ.